ಡಿಸೆಂಬರ್ 31ರ ಅನಿರ್ದಿಷ್ಟಾವಧಿಯ ಸಾರಿಗೆ ಮುಷ್ಕರವನ್ನು ವಾಪಸ್ ಪಡೆಯಲಾಗಿದೆ. ಸರ್ಕಾರದ ಜೊತೆ ನಡೆದಂತಹ ಸಂಧಾನ ಸಕ್ಸಸ್ ಆಗಿದೆ. ನಾಡಿದ್ದು ಎಂದಿನಂತೆ ರಾಜ್ಯಾದ್ಯಂತ ಬಸ್ ಸಂಚಾರ ಇರಲಿದೆ. ಡಿಸೆಂಬರ್ 31ನೇ ತಾರೀಕು ಅನಿರ್ದಿಷ್ಟಾವಧಿಯ ಮುಷ್ಕರ ಕೈಗೊಂಡಿದ್ರು ಸಾರಿಗೆ ಸಿಬ್ಬಂದಿ. ಈಗ ಅದನ್ನು ವಾಪಸ್ ಪಡೆದಿದ್ದಾರೆ. ನಾಡಿದ್ದು ಎಂದಿನಂತೆ ರಾಜ್ಯಾದ್ಯಂತ ಬಸ್ ಸಂಚಾರ ಇರಲಿದೆ. ಸಂಕ್ರಾಂತಿ ಬಳಿಕ ಬೇಡಿಕೆಗಳನ್ನು ಈಡೇರಿಸುವಂತಹ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸಿಎಂ ಮನವಿ ಮೇರೆಗೆ ಮುಷ್ಕರ ವಾಪಸ್ಸನ್ನ ಪಡೆದಿದ್ದಾರೆ ಸಾರಿಗೆ ಸಿಬ್ಬಂದಿ. ಮುಷ್ಕರವನ್ನ ಕೈಬಿಟ್ಟಿದ್ದಾರೆ ಸಾರಿಗೆ ಸಂಘಟನೆಗಳು. ಬಸ್ ಬಂದ್ ಆತಂಕದಲ್ಲಿದ್ದ ಪ್ರಯಾಣಿಕರಿಗೆ ಈ ಮೂಲಕ ರಿಲೀಫ್ ಸಿಕ್ಕಂತಾಗಿದೆ. ಡಿಸೆಂಬರ್ 31ನೇ ತಾರೀಕು ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರವನ್ನ ಹಮ್ಮಿಕೊಂಡಿದ್ರು ಸಾರಿಗೆ ಸಂಘಟನೆಗಳಿಂದ. ಇದೀಗ ಅದನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಸರ್ಕಾರದ ಜೊತೆ ನಡೆದಂತಹ ಸಂಧಾನ ಸಭೆ ಈಗ ಸಕ್ಸಸ್ ಆಗಿದೆ. ಸಂಜೆ ಏನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಾರಿಗೆ ನಿಗಮಗಳ ಹಿರಿಯ ಅಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಾರಿಗೆ ನಿಗಮಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾನ್ಯ ಸಾರಿಗೆ ಸಚಿವರು ಎಲ್ಲರೂ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ನಮಗೆ ಒಂದು ಮೀಟಿಂಗನ್ನು ಕೊಡ್ತೀವಿ ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಮತ್ತು ಅದೇ ಪ್ರಕಾರ ಲಿಖಿತವಾಗಿ ಬರೆದಿದ್ದಾರೆ. ಎಮ್ ಡಿ ಅವರು ಸಾರಿಗೆ ಸಚಿವರ ಪರವಾಗಿ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಜಂಟಿ ಕ್ರಿಯಾ ಸಮಿತಿಗೆ ಈ ಉದ್ದೇಶಿತ ಮುಷ್ಕರವನ್ನು ಹಿಂಪಡಿಬೇಕು, ಕೈ ಬಿಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದಾರೆ. ಮತ್ತು ಅವರು 6ನೇ ತಾರೀಕು ಈ ಏನು ವೈದ್ಯಕೀಯ ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮ್ ಏನಿದೆ ಅದರ ಲಾಂಚನ್ನು ಕೂಡ ಮಂಗಳವಾರದ ಸಾರಿಗೆ ಮುಷ್ಕರ ವಾಪಸ್ಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ 2,000 ಕೋಟಿ ರೂಪಾಯಿ ಬಿಡುಗಡೆಯನ್ನ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ನಮಗೆ ಇದೇ ಬೇಕಾಗಿದ್ದು ಅಂತ ಅನಂತ ಸುಬ್ಬುರಾವ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಂಕ್ರಾಂತಿ ನಂತರ ಸಾರಿಗೆ ನೌಕರರ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಕೊಟ್ಟಿದೆ ಸರ್ಕಾರ. ಸಿಎಂ ಮನವಿ ಮೇರೆಗೆ ಸಾರಿಗೆ ಮುಷ್ಕರವನ್ನ ನಾವು ವಾಪಸ್ ಪಡೆದಿದ್ದೇವೆ. 4 ನಿಗಮಗಳ 1,15,000 ನೌಕರರಿಗೆ ಮೆಡಿಕಲ್ ಸ್ಕೀಮ್ ಬೇಕು. ಜನವರಿ 6ನೇ ತಾರೀಕು ಈ ಯೋಜನೆ ಜಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೇನೆಂದರೆ, ನಾವು ಕಳೆದ ಹೆಚ್ಚು ಕಡಿಮೆ 10 ತಿಂಗಳಿಂದ ಚಳುವಳಿಗಳು ನಡೆಸ್ತಾ ಇದ್ವಿ. ಕೊನೆಗೆ 9ನೇ ತಾರೀಕು ಕಳೆದ ತಿಂಗಳು ನೋಟಿಸ್ ಕೂಡ ನಾವು ಕೊಟ್ವಿ. ಸ್ಟ್ರೈಕ್ ಮಾಡ್ತೀವಿ ಅಂತ ನೇರವಾಗಿ ಸರ್ಕಾರಕ್ಕೆ ಕೊಟ್ವಿ. ಇವಾಗ ಅದರ ಫಲಶ್ರುತಿ ಏನಾಗಿದೆ ಅಂತ ಹೇಳಿದರೆ, ಹೆಚ್ಚು ಕಡಿಮೆ 2,000 ಕೋಟಿ ರೂಪಾಯಿ ಒಂದು ನಮಗೆ ಕೊಟ್ಟಿದ್ದಾರೆ ಸಾಲ ಅಂತ ಹೇಳಿದರೆ ಅವರೇ ಎಲ್ಲ ತೀರಿಸ್ಕೊಳ್ತಾರೆ. ಇನ್ನು 226 ಕೋಟಿ ರೂಪಾಯಿನ ರಿಟೈರ್ ಆದಂಥ ಎಂಪ್ಲಾಯೀಸ್ಗೆ ಅದಾಗಲೇ ಹಂಚು ಬಿಟ್ಟಿದ್ದಾರೆ. ಅದನ್ನು ಇದು ನೇರವಾಗಿ ಇದುವರೆಗೆ ಬಂದಿರೋದು. ಭಾಳ ಮುಖ್ಯವಾದ ಗೈನ್ ಇವತ್ತು ಏನಪ್ಪ ಅಂತ ಹೇಳಿದರೆ, ಮುಖ್ಯಮಂತ್ರಿಗಳ ಜೊತೆ ನಮ್ಮ ಅಧಿಕಾರಿಗಳು, ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಎಲ್ಲ ಹೋಗಿ ಭಾಳ ಹೈ ಲೆವೆಲ್ ಮೀಟಿಂಗ್ ಮಾತನಾಡಿದ್ದಾರೆ. ಅವರೇನು ಒಪ್ಕೊಂಡಿದ್ದಾರೆ, ಸಂಕ್ರಾಂತಿ ಆದಮೇಲೆ ನಮ್ಮನ್ನು ಇನ್ನು ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಟಿಕೆಟ್ ದರ ಏರಿಕೆ ಬಗ್ಗೆ ಸಲಹೆಯನ್ನ ಕೊಡಬಹುದು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡುವಾಗ ಈ ರೀತಿ ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಟಿಕೆಟ್ ದರ ಏರಿಕೆ ಬಗ್ಗೆ ಸಲಹೆಯನ್ನ ಕೊಡಬಹುದು, ಸರ್ಕಾರಕ್ಕೆ 4 ನಿಗಮಗಳು ಸಲಹೆಯನ್ನ ನೀಡಬಹುದು ಅಂತ ಹೇಳಿದ್ದಾರೆ. ನಿಗಮಗಳ ಪ್ರಸ್ತಾವನೆಯನ್ನ ನೋಡಿಕೊಂಡು ದರ ಏರಿಕೆಯ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಸರ್ಕಾರಕ್ಕೆ 4 ನಿಗಮಗಳು ಸಲಹೆಯನ್ನ ನೀಡಬಹುದು ಎಂದಿದ್ದಾರೆ. 4 ಕಾರ್ಪೊರೇಷನ್ನಲ್ಲಿ 4 ಬೋರ್ಡ್ ಇರುತ್ತೆ. ಅವರು ಅವರ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಎಷ್ಟು ಏರಿಕೆ ಮಾಡ್ಬೋದು ಅಂತ ಅವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. 15% ಮಾಡ್ಬೋದು ಅಂತ ಅಲ್ಲ, ಬೋರ್ಡ್ಗಳು ಈಗ KSRTC, BMTC ಅಲ್ಲಿ ಬೋರ್ಡ್ಗಳಿರುತ್ತಲ್ಲ, ಆ ಬೋರ್ಡ್ ಪ್ರಸ್ತಾವನೆ ಕಳಿಸ್ತಾರೆ. CS ಅವರ ನನ್ನ ಗಮನಕ್ಕೆ ಬಂದಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಮೊದಲಿಂದಲೂ ಕೂಡ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ, 4 ಬೋರ್ಡು ಅಧ್ಯಕ್ಷರು, ಉಪಾಧ್ಯಕ್ಷರು, ಮಂಡಳಿಲಿರ್ತಕ್ಕಂಥ ಎಲ್ಲ ಸದಸ್ಯರು ಅವರ ಖರ್ಚು ವೆಚ್ಚಗಳನ್ನು ನೋಡಿ ಎಷ್ಟು ಏರಿಕೆ ಮಾಡ್ಬೋದು ಅಂತ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ನಿರ್ಣಯ ತಗೊಳ್ಳುತ್ತೆ.